ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ ಎಕ್ಸಾಮ್ 1ನೇದ್ದು ದಿನಾಂಕ 18/3/2026 ನಡೆದ ಕನ್ನಡ ಪ್ರಥಮ ಭಾಷೆ ಕನ್ನಡ ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ. ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ ಮಾರ್ಚ್-ಏಪ್ರಿಲ್ 2026 ಎಕ್ಸಾಮ್ 1ನೇದ್ದು 18/3/2026 ನಡೆದ ಗರಿಷ್ಠ ಅಂಕ 100. ಬಹುಆಯ್ಕೆ ಪ್ರಶ್ನೆಗಳು ಕ್ಷಮಾಕ್ಷರದೊಂದಿಗೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಉತ್ತರ ಡಿ 9. ಉತ್ತರ ಡಿ 9. ಪ್ರಶ್ನೆ 2. ವಧೂಪೇತ ಪದವು ಈ ಸಂಧಿಗೆ ಸೇರಿದೆ. ಉತ್ತರ ಬಿ ಸುವರ್ಣ ದೀರ್ಘ ಸಂಧಿ. ಉತ್ತರ ಬಿ ಸುವರ್ಣ ದೀರ್ಘ ಸಂಧಿ. ಪ್ರಶ್ನೆ 3. ಪಾರಿಭಾಷಿಕ ಪದಗಳನ್ನು ಬಳಸುವಾಗ ನಾವು ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ. ಸಿ ವಾಕ್ಯವೇಷಣೆ ವಾಕ್ಯವೇಷಣ ವಾಕ್ಯವೇಷ್ಟನ. ಪ್ರಶ್ನೆ 4. ವರ್ತಮಾನ ಕಾಲ ಸೂಚಕವು ಪ್ರತ್ಯಯವಿದು. ಉತ್ತರ ABCDಯಲ್ಲಿ ಡಿ ಉತ್ತ. ಡಿ ಉತ್ತ ವರ್ತಮಾನ ಕಾಲದ ಪ್ರತ್ಯಯವಿದು ಉತ್ತ. ಪ್ರಶ್ನೆ 5. ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು. ಉತ್ತರ ABCDಯಲ್ಲಿ ಉತ್ತರ ಎ ಕರ್ಮಾರ್ಥ. ಉತ್ತರ ಎ ಕರ್ಮಾರ್ಥ. ಪ್ರಶ್ನೆ 6. ಮಾದ್ರ ಮಾಗಧಯಾದವರು ಈ ಪದವು ಈ ಸಮಾಸಕ್ಕೆ ಸೇರಿದೆ. ಉತ್ತರ ಬಿ ದ್ವಂದ್ವ ಸಮಾಸಕ್ಕೆ. ಉತ್ತರ ಬಿ ದ್ವಂದ್ವ ಸಮಾಸ. ಸಂಬಂಧಿ ಪದ ಬರೆದು ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 7. ಅಮೃತ ಅರ್ಮದು ಕಾರ್ಯ ಕಂಚ. ಪ್ರಶ್ನೆ 8. ಅಷ್ಟು ಪರಿಮಾಣವಾಚಕ. 12 ಸಂಖ್ಯಾವಾಚಕ. ಪ್ರಶ್ನೆ 9. ಹಾಲ್ಜೇನು ಜೋಡು ನುಡಿ ತುತ್ತ ತುದಿ ದುರುಕ್ತಿ. ಹಾಲ್ಜೇನು ಜೋಡು ನುಡಿ ತುತ್ತ ತುದಿ ದುರುಕ್ತಿ. ಪ್ರಶ್ನೆ 10. ನಿನಗಾಗಿ ತದ್ದಿಂತಾಯವಾಯ ಪೇರ್ಮೆ ತದ್ದಿಂತಾಂತ ಭಾವನಾಮ. ಪ್ರಶ್ನೆ 1 ವಾಕ್ಯದಲ್ಲಿ ಉತ್ತರ ಬರೆದು ವಾಕ್ಯ ರೂಪದಲ್ಲಿರುವ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 11. ಕನ್ನಡ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು. ಕನ್ನಡ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು. ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. ಪ್ರಶ್ನೆ 12. ಹುಲಿಗೆ ಪರಮಾನಂದವಾಗಲು ಕಾರಣವೇನು. ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 13. ಲಂಡನ್ ನಗರದಲ್ಲಿ ಪ್ರಸಿದ್ಧ ಪಡೆದ ಸಿಂಪಿಗಳ ಹೆಸರೇನು. ಉತ್ತರ ಲಂಡನ್ ನಗರದಲ್ಲಿ ಶವೋಯ ಸಿಂಪಿಗಳು ಪ್ರಸಿದ್ಧ ಪಡೆದಿದ್ದಾರೆ. ಶವೋಯ ಸಿಂಪಿಗಳು ಪ್ರಸಿದ್ಧಿ ಪಡೆದಿದ್ದಾರೆ. ಪ್ರಶ್ನೆ 14. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು. ಉತ್ತರ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಸೂರ್ಯಮಿತ್ರನನ್ನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಪ್ರಶ್ನೆ 15. ಹಲಗಲಿ ಗ್ರಾಮ ಎಲ್ಲಿದೆ. ಉತ್ತರ ಹಲಗಲಿ ಗ್ರಾಮವು ಮುಧೋಳ್ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಪ್ರಶ್ನೆ 16. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ
ಅರ್ಘ್ಯವನ್ನು ನೀಡಿದನು. ಉತ್ತರ: ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿದನು. ಪ್ರಶ್ನೆ 17. ಪುಟ್ಟ ಪೋರಿಯು ಅಮ್ಮನ ತುತ್ತ ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಉತ್ತರ: ಪುಟ್ಟ ಪೋರಿಯು ಅಮ್ಮನ ತೂತ ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. 3-4 ವಾಕ್ಯಗಳಲ್ಲಿ ಉತ್ತರ ಬರೆದು ಪ್ರತಿ ಉತ್ತರಕ್ಕೆ 2 ಅಂಕಗಳು, ಸರಿಯಾದ ಉತ್ತರಕ್ಕೆ 2 ಅಂಕಗಳು. ಪ್ರಶ್ನೆ 18. ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? ಉತ್ತರ: ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬಿಡುಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಮೊದಲು ಮಾಡಿದ್ದಂದಿನಿಂದ ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಯಾವ ಓದು ಬರೆಹವಿಲ್ಲದೆ ಹಳ್ಳಿಯ ಕೆಲಸಗಾರರನ್ನು ಸಹ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಪ್ರತಿ ಒಂದೊಂದು ಗೆರೆ ಎಳೆದು ಗುರ್ತಿಸಿ ಕೊನೆಯಲ್ಲಿ ಲೆಕ್ಕ ಹಾಕಿ ಸಂಬಳಗಳನ್ನು ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆ ಲೆಕ್ಕವಿಡುವುದುಂಟು. ಪುರಾತನ ಸುಮೇರ, ನೈಲ್, ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಈ ಬಗೆಯ ಲಿಪಿ ಸಾಕ್ಷ್ಯಗಳು ದೊರೆತಿವೆ. ಹೀಗೆ ಲಿಪಿಯು ಜಾಡು ಆರಂಭಗೊಂಡಿತು. ಪ್ರಶ್ನೆ 19. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನು ಕುರಿತು ಬರೆಯಿರಿ. ಉತ್ತರ: ಏನನ್ನಾದರೂ ಸಾಧಿಸಬೇಕೆಂಬ ದೃಢ ನಿರ್ಧಾರ, ಅದಕ್ಕೆ ತಕ್ಕಂತೆ ಕ್ರಮನಿಷ್ಠತೆ, ಪ್ರತಿಭೆ ಮತ್ತು ಮನೋಸ್ಥೈರ್ಯವನ್ನು ಹೊಂದಿದ್ದ ವಿಶ್ವೇಶ್ವರಯ್ಯನವರು ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣ, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಪಡೆದರು. ಮೈಸೂರಿನ ದಿವಾನರಾದ ಸಿ. ರಂಗಾಚಾರ್ಯರು ಅವರಿಂದ ವಿದ್ಯಾರ್ಥಿ ವೇತನ ಸೌಲಭ್ಯ ಪಡೆದು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕಿ ಬಹುಮಾನಕ್ಕೆ ಪಾತ್ರರಾದರು. ಪ್ರಶ್ನೆ 20. ವೂಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಹೆಸರಿಸಿ. ಉತ್ತರ: ಲಂಡನ್ ನಗರದ ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಇಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಎಲ್ಲ ತರಹದ ಸಾಮಾನುಗಳನ್ನು ಮಾರುತ್ತಾರೆ. ಬೂಟು, ಕಾಲು ಚೀಲ, ಸಣ್ಣ ಸಾಬೂನು, ಔಷಧಿ, ಪುಸ್ತಕ, ಅಡುಗೆಯ ಪಾತ್ರೆ, ಎಲೆಕ್ಟ್ರಿಕಲ್ ದೀಪ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ, ಹೀಗೆ ಎಲ್ಲ ತರಹದ ಸಾಮಾನುಗಳಲ್ಲಿ ಇಲ್ಲಿ ದೊರೆಯುತ್ತವೆ. ಪ್ರಶ್ನೆ 21. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವು? ಉತ್ತರ: ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಹಗಲಿರಳೆನ್ನದೆ ಬೋಧಿಸಿದನು. 7-8 ವರ್ಷದೊಳಗೆ 4 ವೇದಗಳ 6 ಅಂಗಗಳು, 18 ಧರ್ಮಶಾಸ್ತ್ರಗಳು, ಮೀಮಾಂಸೆ, ಅರ್ಥಶಾಸ್ತ್ರ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಂಗುಟ, ಕಾವ್ಯ, ನಾಟಕ, ಕೌಟಿಲ್ಯ, ಅರ್ಥಶಾಸ್ತ್ರ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾಪ್ಯ, ಚರಕ, ಅಶ್ವಿನಿಮತ, ಅಷ್ಟಾಂಗ, ಹೃದಯ, ಸುಶ್ರುತನ, ವೈದ್ಯಶಾಸ್ತ್ರ, ಜ್ಯೋತಿಷ್ಯ, ಮಂತ್ರವಾದ ಮೊದಲಾದ ಶಾಸ್ತ್ರಗಳನ್ನು ಕಲಿತರು. ಪ್ರಶ್ನೆ 22. ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಉತ್ತರ: ಕಾಲವೆಂಬ ಪಕ್ಷಿ ಯುಗಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸತನದ ಹೊಸ ಹಣೆಬರವನ್ನು ಬರೆದು ಬದಲಾವಣೆಯ ಭಾಗ್ಯವನ್ನು ತೆರೆದು ಕೊಟ್ಟಿದೆ. ಹೀಗೆ ರೆಕ್ಕೆ ಬೀಸುತ್ತಾ ಹಾರುತ್ತಲಿರುವ
ಕಾಲುವೆಂಬ ಹಕ್ಕಿ ಸರ್ವಾಧಿಕಾರಗಳ ದರ್ಪವನ್ನು ಅಡಗಿಸುತ್ತಾ ಹೊಸ ಕಾಲದ ಹಸುವು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹೊಸ ಚೇತನ ಆಶೀರ್ವಾದವನ್ನು ಮಾಡುತ್ತಾ ಶುಭ ಹಾರೈಸುತ್ತಿದೆ ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 23. ಹಲಗಲಿಯ ದಂಡು ಬರಲು ಕಾರಣವೇನು? ಉತ್ತರ: 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದಿತು. ಇದರ ಅನ್ವಯ ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ಯಾರೊಬ್ಬರ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ. ಹಲಗಲಿಯ ಬೇಡರಾದ ಪೂಜಾರಿ ಹನುಮ, ಬ್ಯಾಡರ, ಬಾಲ, ರಾಮ, ಜಡಗ ಇವರು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿದರು. ಈ ಆದೇಶದೊಂದಿಗೆ ಶಸ್ತ್ರಾಸ್ತ್ರಗಳನ್ನು ಪಡೆಯಲು ಬಂದಿದ್ದ ಕಾರ್ಕುನನ್ನು ಕಪಾಳಗೆ ಹೊಡೆದು ಸಿಪಾಯಿಯನ್ನು ಹೊಡೆದುರುಳಿಸಿದರು. ಇದರಿಂದ ಕೋಪಗೊಂಡ ಕೊಂಪನಿಯ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ದಂಡನ್ನು ಕರೆಸಿದ್ದರಿಂದ ಹಲಗಲಿಗೆ ದಂಡು ಬಂದಿತು. ಪ್ರಶ್ನೆ 24. ಬಾಲಕ್ ಭಗತ್ ಸಿಂಗ್ ಜಾಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ಬರೆಯಿರಿ. ಉತ್ತರ: ಬಾಲ್ಯದಿಂದಲೇ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ವೀರ ಬಾಲಕ ಭಗತ್ ಸಿಂಗ್ ಜಾಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಹೋಗಿ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡನು. ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯವಾದ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದನು. ಅದು ತನಗೆ ದೊರೆತ ಪಾರಿತೋಷಕವೆಂಬಂತೆ ತಿಳಿದು ಮಣ್ಣಿನ ಡಬ್ಬಿಯನ್ನು ಮನೆಯ ಸ್ವಚ್ಛ ಜಾಗದಲ್ಲಿಟ್ಟು ಹೂಗಳನ್ನು ಇರಿಸಿ ನಮಸ್ಕರಿಸಿ ಪೂಜಿಸತೊಡಗಿದನು. ಪ್ರಶ್ನೆ 25. ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ. ಉತ್ತರ: ಸರ್ಕಾರದ ಸ್ಥಾಪನೆ, ವಿಸರ್ಜನೆ ಹಾಗೂ ಶಾಸನಗಳನ್ನು ರಚಿಸುವುದಕ್ಕೆ ರಾಜಕೀಯ ಸ್ವಾತಂತ್ರ್ಯವಿದೆ. ಜನರಿಗೆ ಜೀವನ ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಯನ್ನು ಕೊಡುವುದು ಸರ್ಕಾರದ ಕೆಲಸ. ಸರ್ಕಾರವು ಯಾರನ್ನು ರಕ್ಷಿಸುವುದು ತನ್ನ ಕರ್ತವ್ಯವಾಗಿ ಇರುತ್ತದೆಯೋ ಅವರಿಂದಲೇ ತನ್ನ ಅಧಿಕಾರ ಬಲವನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎಂಬುದು ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದೆ ತತ್ವವೇ ಆಗಿದೆ. ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದಲೇ ಬರುತ್ತದೆ. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾಳೆ? ಉತ್ತರ: ಚನ್ನಮಲ್ಲಿಕಾರ್ಜುನ ಭಕ್ತೆಯಾದ ಅಕ್ಕ ಮಹಾದೇವಿ ಜ್ಞಾನಿ ಅಜ್ಞಾನಿಗಳ ಕುರಿತು ಮಾರ್ಮಿಕವಾಗಿ ತನ್ನ ವಚನದಲ್ಲಿ ತಿಳಿಸಿದ್ದಾಳೆ. ಜಗತ್ತಿನಲ್ಲಿ ಜ್ಞಾನಿಗಳು ಹಾಗೂ ಅಜ್ಞಾನಿಗಳು ಇದ್ದಾರೆ. ಅಜ್ಞಾನಿಗಳು ಅಂದರೆ ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ, ಅಂದರೆ ಅಪಾಯವನ್ನು ನಮ್ಮ ಮೇಲೆ ಎಳೆದುಕೊಂಡಂತೆ. ಜ್ಞಾನಿಗಳು ಅಂದರೆ ಅರಿತವರೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಕರ್ಪೂರದ ಗಿರಿಯು ಉರಿದಾಗ ಏನೂ ಉಳಿಯುವುದಿಲ್ಲ. ಹಾಗೆ ಶರಣರ ಸಂಘದಿಂದ ಎಲ್ಲ ಪಾಪಗಳು ಪರಿಹಾರವಾಗುವುದು. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಎಂಬಂತೆ ಯಾರ ಸ್ನೇಹವು ನಾವು ಮಾಡಬೇಕೆಂಬ ಅರಿವನ್ನು ಅಕ್ಕಮಹಾದೇವಿ ತಿಳಿಸಿಕೊಡುತ್ತಾಳೆ. ಪ್ರಶ್ನೆ 27. ರಾಜರ ಪ್ರಕೃತಿ ಹೇಗಿರ್ತದೆ? ಉತ್ತರ: ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು.
ಅಹಂಕಾರದ ದಹಜ್ವರ, ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದಕ್ಕೆಲ್ಲ ಕಾರಣ ದುಡ್ಡಿನ ಮಹಿಮೆ. ದುಡ್ಡು ದುರ್ವಿಮಾನದ ತವರು. ದುಡ್ಡಿನ ಪೈತ್ಯ ಅಡಗಿರದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವರು ಒಂದು ವಿಷ. ರಾಜ್ಯಾಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಹೀಗಾಗಿ ರಾಜರ ಪ್ರಕೃತಿ ಇರುತ್ತದೆ. ಕವಿಗಳ ಸಾಹಿತ್ಯ, ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಗುರುತುವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಜನ್ಮಸ್ಥಳ, ಕಾಲ. ಪ್ರಶ್ನೆ 28. ಎನ್ ಮೂರ್ತಿರಾವ್ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರೆಗಾರರಲ್ಲಿ ಒಬ್ಬರಾದ ಶ್ರೀಯುತ ಎನ್ ಮೂರ್ತಿರಾವ್ ಅವರು ಪೂರ್ವ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದರು. ಶ್ರೀಯುತರು ಸಮಗ್ರ ಲಲಿತ ಪ್ರಬಂಧಗಳು, ಹಗಲುಗನಸುಗಳು, ಅಲಿಯುವ ಮನ, ಅಪರವಯಸ್ಕನ, ಅಮೆರಿಕ ಯಾತ್ರೆ, ಮಿನುಗು, ಮಿಂಚು, ಪೂರ್ವಸೂರಿಗಳೊಡನೆ, ಚಂಡುಮಾರುತು, ಚಿತ್ರಗಳು, ಪತ್ರಗಳು, ದೇವರು ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿ.ಲಿಟ್ ಪದವಿ ಲಭಿಸಿವೆ. ಪ್ರಶ್ನೆ 19. ಪ್ರಶ್ನೆ 29. ರನ್ನ ಕನ್ನಡ ಸಾರಸ್ವತ ಲೋಕದ ಕವಿ ರತ್ನಕರಲ್ಲಿ ಒಬ್ಬನಾದ ರನ್ನನು ಬಾಗಲಕೋಟೆ ಜಿಲ್ಲೆಯ ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಸುಮಾರು 949ರಲ್ಲಿ 10ನೇ ಶತಮಾನದಲ್ಲಿ ಜನಿಸಿದನು. ಈತನು ಚಾಲುಕ್ಯರ ದೊರೆಯಾದ ತೈಲಫನ ಆಸ್ಥಾನದಲ್ಲಿದ್ದನು. ಇವನು ಸಾಹಸ ಭೀಮ, ವಿಜಯಂ, ಗದಾಯುದ್ಧ, ಅಜಿತ್ ತೀರ್ಥಂಕರ್, ತೀರ್ಣತಿಲಕಂ, ಪರಶುರಾಮ್ ಚರಿತಂ, ಚಕ್ರೇಶ್ವರ ಚರಿತಂ, ರನ್ನ ಕಂದ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಈತನಿಗೆ ತೈಲಪನು ಚಕ್ರವರ್ತಿ ಎಂಬ ಬಿರುದವನ್ನು ನೀಡಿ ಗೌರವಿಸಿದ್ದಾನೆ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸು ಹೆಸರಿಸುವುದು. ಪ್ರಸ್ತಾರ ಹಾಕುವುದು, ಗಣ ವಿಭಾಗಿಸುವುದು, ಛಂದಸ್ಸಿನ ಹೆಸರನ್ನು ಬರೆಯುವುದು. ಪ್ರಶ್ನೆ 30. ನೆನೆದಿರಣಂ ಭಾರತದೊಳಿಗಂ ಪೆರರಾರುವನೆ ನೊಂದೆ ಚೆತ್ತದಿಂ. ಇಲ್ಲಿ ಛಂದಸ್ಸು ಅಕ್ಷರ ಗಣಾಧೀರ್ಥ ಚಂಪಮಾಲಾ ವೃತ ಲಕ್ಷ್ಯವಾಗಿದೆ. ಪ್ರಶ್ನೆ 31. ಸೀತೆಯು ಮುಖ ಕಮಲ ಅರಳಿತು. ಅಲಂಕಾರದ ಹೆಸರು ರೂಪಾಲಂಕಾರ. ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭಿಧವನ್ನು ಹೇಳಿ ವರ್ಣಿಸುವುದೇ ರೂಪಾಲಂಕಾರ. ಸಮನ್ವಯ ಉಪಮೇಯ ಸೀತೆಯ ಪ್ರಮುಖ ಉಪಮಾನ ಕಮಲ. ಇಲ್ಲಿ ಉಪಮೇಯಾದ ಸೀತೆಯ ಮುಖ ಹಾಗೂ ಉಪಮವಾದ ಕಮಲ ಇವೆರಡರ ನಡುವೆ ಅಭೇದವನ್ನು ರೂಪಿಸುವುದರಿಂದ ಇದು ರೂಪಾಲಂಕಾರ ಲಕ್ಷ್ಯವಾಗಿದೆ. ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಪ್ರಶ್ನೆ 32. ಮಾತೆ ಮುತ್ತು, ಮಾತೆ ಮೃತ್ಯು ಅಥವಾ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಪ್ರಶ್ನೆ 33. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಡಿ.ಎಸ್. ಜಯಗೌಡ ಅವರು ಬರೆದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾರ್ಯಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮೈಸೂರು ಸಂಸ್ಥಾನದ ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದರು. ನಾಡಿನ ಪ್ರಗತಿ ಶಿಕ್ಷಣದ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನರಿತ ವಿಶ್ವೇಶ್ವರಯ್ಯನವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದರು. ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯುವಂತಾಗಬೇಕು ಎಂದು
ಎಂದು ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿ ಮಾಡಿದರು. ಇವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಲೇಖಕರು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭದ ಸಾರಾಂಶ: ಸ್ವಾತಂತ್ರ್ಯ ಪೂರ್ವಕಾಲದಲ್ಲೇ ಶಿಕ್ಷಣ ಮೂಲಭೂತ ಹಕ್ಕು ಎಂಬ ಪ್ರಜಾಪ್ರಭುತ್ವದ ಆಶಯ ಕಾರ್ಯಗತಗೊಳಿಸಲು ಶಿಕ್ಷಣದಲ್ಲಿ ಮಹತ್ವದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದರು. ಒಬ್ಬ ಸಮರ್ಥ ಆಡಳಿತಗಾರರಾಗಿ ಶಿಕ್ಷಣವು ಪ್ರತಿಯೊಬ್ಬರಿಗೂ ದೊರೆಯುವಂತಾಗಬೇಕು ಉದ್ದೇಶದಿಂದ ವಿವಿಧ ಯೋಜನೆ ರೂಪಿಸಿ ಯಶಸ್ಸು ಪಡೆಯುವ ಅವರ ನಿಲುವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 34. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ? ಸಂದರ್ಭ ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವರ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ಡಾಕ್ಟರ್ ಅಶೋಕ್ ಪೈ ಅವರು ನಡೆಸಿದ ಸಂಶೋಧನಾ ಸತ್ಯದ ಬಗ್ಗೆ ತಿಳಿಸುತ್ತಾ, ಕೆಲವರು ಒಂದು ಕೊಠಡಿಯಲ್ಲಿ ದೂರದರ್ಶನ ವೀಕ್ಷಣೆ ಮಾಡುತ್ತಿರುತ್ತಾರೆ. ಇವರ ಅರಿವಿಲ್ಲದೆ ಮತ್ತೊಂದಷ್ಟು ಜನ ಪಕ್ಕದ ಕೊಠಡಿಯಲ್ಲಿ ಮಾತನಾಡುತ್ತಾ ಕುಳಿರುತ್ತಾರೆ. ದೂರದರ್ಶನದಲ್ಲಿ ಬರುವ ದುಃಖದ ಭಾವನೆ ಹಾಗೂ ಸಂತೋಷದ ಭಾವನೆ ಪಕ್ಕದ ಕೊಠಡಿಯಲ್ಲಿ ಕುಳಿತಿರುವವರಲ್ಲಿ ಮೂಡುತ್ತದೆ ಎಂಬ ಲೇಖಕರು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭದ ಸಾರಾಂಶ: ವಿಶ್ವದಲ್ಲಿರುವ ಯಾವುದೇ ಜೀವಿಗಳು ತಮ್ಮಷ್ಟಕ್ಕೆ ತಾವಿಲ್ಲ. ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಸಂತೋಷ ಪರಿಸರದಲ್ಲಿ ಉಸಿರಾಡುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನುಂಟು ಮಾಡುತ್ತದೆ ಎಂಬ ಭಾವ ಸ್ವಾರಸ್ಯಪೂರ್ವಕವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 35. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ಬರೆದ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಹಿಲನು ತನ್ನ ರಕ್ಷಣೆಗಾಗಿ ಒಂಟಿ ಮನೆ ಸಮೀಪ ತೆರಳಿ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ ಎಂದು ಮನೆ ಬಾಗಿಲ ತಟ್ಟುತ್ತಾ ಹೇಳಿದನು. ಕೀಳಿಸಿಕೊಂಡ ಮುದುಕಿಯು ಕೋಪದಿಂದ ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ತಾನೆ ಎಂದು ಒಣಗಿಸಿಕೊಂಡು ಬಾಗಿಲು ತೆಗೆದು, ಯಾರಪ್ಪ ನೀನು ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ರಾಹಿಲನು ಈ ಮೇಲಿನ ಮಾತನ್ನು ಹೇಳಿದನು. ಸ್ವಾರಸ್ಯ: ಜನಸಾಮಾನ್ಯರಲ್ಲಿ ಯುದ್ಧ ಬಗೆಗಿರುವ ತಿರಸ್ಕಾರ, ಯುದ್ಧದಿಂದಾಗುವ ಕೆಡಗುಗಳು, ಯುದ್ಧದಲ್ಲಿ ನೊಂದವರು, ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುವರನ್ನು ಪರಿಗಣಿಸದೆ ಪರಸ್ಪರ ಸಂಕಷ್ಟ ಪರಿಹಾರಕ್ಕೆ, ರಕ್ಷಣೆಗೆ ಮುಂದಾಗುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಇಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಪ್ರಶ್ನೆ 36. ಮುಗಿಲಿಗೆ ರೆಕ್ಕೆಗಳೊಡೆದೋವಣ್ಣ. ಉತ್ತರ: ಪ್ರಸ್ತುತ ಸಾಲವನ್ನು ದ ರಾ ಬೇಂದ್ರೆ ಅವರು ಬರೆದ ಗರಿ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವರಕವಿ ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಹಾರುವ ಹಕ್ಕಿ ಸಮೀಕರಿಸಿ ವರ್ಣಿಸುತ್ತಾ, ಕಾಲವೆಂಬ ಹಕ್ಕಿಯ ಗಾತ್ರ ಬಹಳ ದೊಡ್ಡದು, ಹಕ್ಕಿಯು ನೀಲಾಗಾಸದ ಬಣ್ಣವನ್ನೇ ಹೊಂದಿದೆ. ವೇಗವಾಗಿ ಹಾರುವ ಹಕ್ಕಿಯು ರೆಕ್ಕೆಗಳು ವಿಸ್ತಾರವಾದ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತಿವೆ. ರೆಕ್ಕೆಯನ್ನು ಬಡಿಯುತ್ತಾ ನಕ್ಷತ್ರಗಳ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರನನ್ನೇ ತನ್ನ ಕಣ್ಣುಗಳಾಗಿ ಹೊಂದಿರುವ ಕಾಲವೆಂಬ ಹಕ್ಕಿ ವೇಗವಾಗಿ ಹಾರುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭದ ಸಾರಾಂಶ: ಕಾಲಾಯ ತಸ್ಮೈ ನಮ. ಕಾಲದ ಗತಿಗೆ ಎಲ್ಲರೂ ತಲೆಬಾಗಲೇಬೇಕು. ಕಾಲದ ವ್ಯಾಪ್ತಿ ಭೂಮಿ ಆಕಾಶಗಳಲ್ಲಿ ವ್ಯಾಪಿಸಿಕೊಂಡಿದೆ. ಕಾಲ ಎಲ್ಲವನ್ನೂ ತನ್ನ ತೆಕ್ಕೆಯಲ್ಲಿ ಮರೆಮಾಚುವಷ್ಟು ಶಕ್ತಿಶಾಲಿಯಾಗಿದೆ. ಕಾಲವನ್ನು ಹಕ್ಕಿಯ ಹಾರುವಿಕೆಯ ಸಹಜ ಕ್ರಿಯೆಯೊಂದಿಗೆ ಸಮೀಕರಿಸಿ ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಸಂದರ್ಭ 37.
ಹಸುರಾದುದು ಕವಿಯ ಆತ್ಮಂ. ಆಯ್ಕೆ ಪ್ರಸ್ತುತ ಸಾಲವನ್ನು ಕುವೆಂಪು ಅವರು ಬರೆದ ಪಕ್ಷಿ ಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿಯು ಹುಟ್ಟೂರಾದ ಕವಿಶೈಲದಲ್ಲಿ ನವರಾತ್ರಿಯಲ್ಲಿ ಇಲ್ಲಿ ನೋಡಿದರಲ್ಲಿ ಹಸುರು, ಆಗಸ, ಮುಗಿಲು, ಗದ್ದೆ, ಬಯಲು, ಬೆಟ್ಟ, ಕಣಿವೆ, ಸಂಜೆ, ಬಿಸಿಲು, ಎಲ್ಲರಿನ ತಂಪು, ಹೂವಿನ ಕಂಪು, ಹಕ್ಕಿಯ ಕೊರಳಿಂಪು ಹೀಗೆ ಎಲ್ಲೆಡೆಯೂ ಹಸುರನ್ನು ಕಾಣುತ್ತಲಿರುವ ಕವಿ ಪ್ರಕೃತಿಯ ಹಸುರಿನೊಂದಿಗೆ ಲೀನವಾಗುತ್ತಿರುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭದ ಸಾರಾಂಶ: ಪಂಚೇಂದ್ರಿಯಗಳಿಗೆ ಅನುಭವಕ್ಕೆ ಬರುವ ಪ್ರಕೃತಿಯ ಸೌಂದರ್ಯ ಕ್ರಮೇಣ ಆತ್ಮಾನುಭೂತಿ ಮಟ್ಟಕ್ಕೆ ಏರುವುದು. ಕುವೆಂಪು ಅಂತಹ ರಸತಪಸ್ವಿಗೆ ಮಾತ್ರ ಸಾಧ್ಯ. ಪ್ರಕೃತಿಯೊಂದಿಗೆ ಲೀನವಾಗುವ ಕವಿಯ ಅದ್ವೈತ ಮನಸ್ಥಿತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 38. ದೃಪದಂ ಕಡುಸಿಗೂ ಮಾಡಿದಂ. ಪ್ರಸ್ತುತ ಸಾಲವನ್ನು ಕವಿ ಪಂಪ ಬರೆದ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮನೆ ಮೇಷಿಯೊತ್ತನೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದ್ರೋಣನು ದ್ರೌಪನ ಅರಮನೆಯ ಒಳಗೆ ಬಲವಂತದಿಂದ ಪ್ರವೇಶಿಸಿದ ದ್ರೌಪವನ್ನು ಅರಿತು, ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ತಿಳಿದಿಲ್ಲವೇ ಎಂದಾಗ, ನೀನು ಯಾರೆಂಬುದು ನನಗೆ ತಿಳಿದಿಲ್ಲ, ನನ್ನನ್ನು ಅದೆಲ್ಲಿ ಕಂಡಿದ್ದೆಯೋ, ರಾಜನಿಗೂ ಬ್ರಾಹ್ಮಣನಿಗೂ ಸ್ನೇಹ ಇರಲು ಸಾಧ್ಯವೇ? ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಇರುತ್ತಾರೆ ಎಂಬ ದೃಪದನು ದ್ರೋಣನನ್ನು ಹೀಯಾಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಐಶ್ವರ್ಯ ಬಂದಾಗ ವ್ಯಕ್ತಿ ಅಹಂಕಾರದಿಂದ ಕುರುಡನಾಗಿ ಸಂದರ್ಭಗಳನ್ನೆಲ್ಲ ಮರೆತು ಮೃಗನಂತೆ ವರ್ತಿಸುತ್ತಾನೆ. ಅಧಿಕಾರದ ಮಂದಾತತೆ ಅಹಂ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ಬದಲಿಸುವುದೆಂಬುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 39. ಕಲುಷಿತವಾದಿ ಡ್ಯಾಶ್ ಮುಟ್ಟೋಣ ಅಥವಾ ಮತಗಳೆಲ್ಲೋ ಬಿತ್ತೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತ ಆಗುತ್ತಾ ಮುಟ್ಟೋಣ. ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಬಯಸಂಶದೊಳು ಕಂದಿದಿ ಕಣ್ಣೊಳು ನಾಳಿನ ಕನಸು ಬಿತ್ತೋಣ. ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯನ ಧಾರಿಸಿ ಸಾರಾಂಶನ ಬರೆಯಿರಿ. ಪ್ರಶ್ನೆ 40. ಎತ್ತಣ್ಣ ತೊರಂಗಮಿದು ಪೊಕ್ಕು ಪೋದಣಂ ತೊತ್ತೊಳದುಳಿದು ವಾಲ್ಮೀಯ ಮುನಿನಾಥನೆ ಪೊತ್ತು ಮರಯ್ಯು ವೆಂದನಿಗೆ ನೇಮಿಸಿ ಪೊದನಬೀದಂ ಕರೆಸಲಾಗಿ ಮತೆ ವರುಣಗನ ಲೋಕದೀಂ ಬಂದು ಮುಳಿಪದಪನೆ ನುತ್ತ ಹೇದೆಡೆಗೆ ನಡೆತದಂದು ನೋಡಲ್ಕದರ ನೆತ್ತಿಯೊಳ ಮರೆದ ಪಟದ ಲಿಖಿತಂ ಕಂಡು ಲವನೋದಿಯೊಳುತ್ತಿರುವಂದುನು. ಇದರ ಅರ್ಥ: ಶ್ರೀರಾಮನು ಕೈಗೊಂಡ ಅಶ್ವಮೇಧ ಯಾಗದ ಕುದುರೆಯೇ ತನ್ನ ತಂದೆ ಶ್ರೀರಾಮನನ್ನು ಎಂದು ತಿಳಿಯದೆ ಲವನು ಬಾಲ ಸಹಜ ಕುತೂಹಲದಿಂದ ಕಟ್ಟುತ್ತಾನೆ. ಈ ಸಂದರ್ಭದ ಕಾವ್ಯದ ಸೊಬಗನ್ನು ಕವಿ ಲಕ್ಷ್ಮೀಶನು ಬರೆದ ವೀರಲವ ಪದ್ಯದಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ. ಶ್ರೀರಾಮನ ಹೆಸರನ್ನು ಕೇಳಿ ಪರಾಕ್ರಮಿಗಳಾದ ರಾಜರು ಅಶ್ವಮೇಧ ಯಾಗದ ಕುದುರೆ ನಮಿಸಿ ಶರಣಾಗಿ ಯಜ್ಞಾಶ್ವ ಮುಂದೆ ಚಲಿಸಲು ಅನುವು ಮಾಡಿಕೊಟ್ಟರು. ಹೀಗೆ ಯಾಗದ ಕುದುರೆ ದೇಶಗಳನ್ನು ಸಂಚರಿಸುತ್ತಾ ವಾಲ್ಮೀಕಿ ಮುನಿಯ ಉಪಯೋಗದ ಉದ್ಯಾನವನ ಕಡೆಗೆ ಬರುತ್ತದೆ. ಅಲ್ಲಿಂದ ಹಸಿರು ಹುಲ್ಲಿಗೆ ಆಕರ್ಷಿಸಲ್ಪಟ್ಟು ತಿನ್ನಲು ಉಪನವನ್ನು ಹೊಕ್ಕಿತು. ಇದನ್ನು ಬಾಲಕ ಲವನ್ನು ನೋಡಿದನು. ತನಗೆ ತೋಟದ ರಕ್ಷಣೆಯನ್ನು ಮಾಡಬೇಕೆಂಬುದು ಗುರು ವಾಲ್ಮೀಕಿ ಹೇಳಿ ವರುಣ ಲೋಕಕ್ಕೆ ಹೋಗಿದ್ದಾರೆ. ಈ ಕುದುರೆ ಎಲ್ಲಿಂದ ಬಂತು? ನಮ್ಮ ತೋಟವನ್ನೆಲ್ಲ ತುಳಿದು ಹಾಳು ಮಾಡುತ್ತಿದೆ. ಈ ವಿಚಾರ ತಿಳಿದರೆ
ವಾಲ್ಮೀಕಿ ಮುನಿಗಳು ಕೋಪಗೊಳ್ಳುವರು ಎಂದು ಬಿಲ್ಲು ಹಿಡಿದು ಕುದುರೆಯ ಬಳಿ ಬಂದು ನೋಡಿದಾಗ ಅದರ ನೆತ್ತಿಯಲ್ಲಿ ಬರೆದಿದ್ದ ಪಟ್ಟಿಯಲ್ಲಿದ್ದ ಲೇಖನವನ್ನು ಓದಿಕೊಳ್ಳುತ್ತಾನೆ. ಹುಟ್ಟಿದು ಋಷಾಶ್ರಮದಲ್ಲಿ ಆದರೂ ಲವನಿಗೆ ಕ್ಷಾತ್ರಗುಣ ರಕ್ತದಲ್ಲಿಯೇ ಬಂದಿದೆ. ತನಗೆ ವಹಿಸಿದ ಕೆಲಸವನ್ನು ನಿಷ್ಠೆಯಿಂದ ಮಾಡುವ ಪ್ರಾಮಾಣಿಕ ನಡೆ, ಬಾಲ ಸಹಜ ಕುತೂಹಲ ಹಾಗೂ ಧೈರ್ಯ ಮೊದಲಾದ ಗುಣಗಳು ಲವನಲ್ಲಿ ಮುಪ್ಪರಿಕೊಂಡಿರುವುದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೋರದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯ ಮೌಲ್ಯ ಈ ಪದ್ಯ ಭಾಗದಲ್ಲಿ ಅಡಕವಾಗಿದೆ. 8-10 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 41. ಶಬರಿ ಹಾಗೂ ಶ್ರೀರಾಮನ ನಡುವೆ ನಡೆದ ಸಂಭಾಷಣೆಯ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ, ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿಸಲಾಗಿರುವ ಬಗ್ಗೆಯನ್ನು ವಿವರಿಸಿ. ಶಬರಿ ಹಾಗೂ ಶ್ರೀರಾಮನ ನಡುವೆ ನಡೆದ ಸಂಭಾಷಣೆಯ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ. ಶ್ರೀರಾಮ ದರ್ಶನವೊಂದೇ ತನ್ನ ಬದುಕಿನ ಗುರಿಯೊಂದು ಭಾವಿಸಿದಳು ಭಕ್ತೆ ಶಬರಿ. ರಾಮನ ನಾಮವೇ ಮಂತ್ರ, ಅದೇ ಆಕೆಯ ಉಸಿರಿನ ಶಕ್ತಿ. ಪ್ರತಿದಿನ ರಾಮನ ಬರುವಿಕೆಗಾಗಿ ಪರಿತಪಿಸಿದಳು. ರಾಮನ ದರ್ಶನದಿಂದ ಹಿಗ್ಗಿ ಸಂತೈಸಲ್ಪಡುತ್ತಾಳೆ. ರಾಮ ಲಕ್ಷ್ಮಣರಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕರಿಸುತ್ತಾಳೆ. ರಾಮನನ್ನು ಕಂಡು ತಾನು ಪರಮಸುಖಿಯ ಎಂದು ನರ್ಸುತ್ತಾಳೆ. ರಾಮನು ಕೂಡ ತನ್ನ ಆಧಾರದಿಂದ ನಾವು ಸುಖಿ, ನನಗೆ ನಾವು ಋಣಿ ಎನ್ನುತ್ತಾನೆ. ಶಬರಿಯು ಕಣ್ಣೀರು ತುಂಬಿಕೊಂಡು ತನ್ನ ಜಾಡವನ್ನು ಹಿಡಿದು ಬಂದು ಸಂತಸ ನೀಡಿದಿರಿ, ಹಸಿವು ತೃಪ್ತಿ ಹಿಂಗಿತ್ತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕ ತೋರಿದಿರಾ ಎನ್ನುತ್ತಾಳೆ. ನಿನ್ನ ಅತೈತ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ. ನಮ್ಮ ಮನೆಯ ನೀನೇ ತಾಯಿಯಂತೆ. ನಮ್ಮ ಮನೆ ನೀನೇ ತಾಯಿಯಂತೆ ಎಂದು ರಾಮ ಹೇಳಿದಾಗ, ನಿನ್ನ ರೂಪದಂತೆ ನನ್ನ ಮಾತು ಕೂಡ ಸುಂದರ ಹಾಗೂ ಉದಾರ. ನಾನು ಧನ್ಯಳಾದೆ, ಸಿದ್ಧರಾದೆ, ಮತಂಗರ ವರ ನನಗೆ ಫಲಿಸಿತು. ನಿಮ್ಮನ್ನು ಕಂಡ ಪುಣ್ಯ ಗುರುಪೂಜೆಯನ್ನು ಮಾಡಿದೆ, ಪುಣ್ಯ ನನಗೆ ಇಂದು ಲಭಿಸಿತು. ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ. ಶ್ರೀರಾಮನು ತನ್ನ ಗುರುಗಳ ಮಹಿಮೆಯನ್ನು ಬಲ್ಲೆನು. ನಿನ್ನಂಥ ಶಿಷ್ಯ ಪ್ರೀತಿಯನ್ನು ಪಡೆದ ಶಾಂತಮೂರ್ತಿಗಳಾದ ಅವರೇ ಧನ್ಯರು. ಅಪಾರ ದುಃಖವನ್ನು ಮರೆಸಿ ಶಾಂತಿ ನೀಡುವ ವನದಲ್ಲಿ ಪ್ರೇಮದ ಶುದ್ಧ ಸ್ವರೂಪವೇ ನೀನು ಎಂದು ಹೇಳುತ್ತಾನೆ. ನನ್ನನ್ನು ಏಕೆ ಹೊಗಳುವೆ ರಾಮ? ಎಲ್ಲ ಗುರುಗಳ ಕರುಣೆ, ನೀವು ನನ್ನವರೆಗೂ ಬಂದು ದರ್ಶನ ಭಾಗ್ಯ ನೀಡಿದ ಕರುಣೆ, ಸಿದ್ಧರು ತಿಳಿಸಿದ ಮಾತು ಇಂದು ನನಗೆ ಸತ್ಯವಾಯಿತು. ಈ ಭವಬಂಧನದಿಂದ ಮುಕ್ತಿ ಪಡೆಯಲು ಸಮಯ ಬಂದಿದೆ. ನಿನಗಾಗಿ ನನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದೇನು, ಅದು ಪೂರ್ಣವಾಯಿತು. ಬಂದು ಮುಕ್ತಳಾಗಲು ನನಗೆ ಅನುಮತಿ ನೀಡು ಎನ್ನುತ್ತಾಳೆ. ಆಗ ರಾಮ, ತಾಯಿಯಂತೆ ನಿಮ್ಮನ್ನು ಪ್ರೀತಿಸಿ ಆಧರಿಸಿ ಈಗ ಸಾವಿನ ಮಾತು ಏಕೆ? ಇಷ್ಟು ಪ್ರೀತಿ ನೀಡಿದ ನಿನಗೆ ಮರಣವು ನಮ್ಮ ಕಾಣಿಕೆ ಆಯ್ತಲ್ಲ ಎಂದು ದುಃಖಪಡುತ್ತಾನೆ. ಮರಣವಲ್ಲ, ಮುಕ್ತಿ ಪ್ರಭು, ಇದೇ ನನ್ನ ಪ್ರತಿಜ್ಞೆ. ಇದರಿಂದ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎನ್ನುತ್ತಾಳೆ. ಶಬರಿಯ ಭಕ್ತಿಗೆ ಮನಸೋತು ಶ್ರೀರಾಮ ಆಶೀರ್ವದಿಸಿದಾಗ ಶಬರಿಯ ಬಂದು ಯಜ್ಞಕುಂಡವನ್ನು ಪ್ರವೇಶಿಸುತ್ತಾಳೆ. ರಾಮನ ದರ್ಶನಕ್ಕಾಗಿ ಹಗಲಿರುಳು ಹಂಬಲಿಸುತ್ತಿದ್ದ ಶಬರಿ ರಾಮನ ದರ್ಶನವಾದ ಆಕೆಯ ಸಂತಸ ಸಡಗರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ರಾಮ ಬಂದು ನಿಂತಿರುವುದು ಕಂಡು ಶಬರಿ ಅವನ ಬಳಿ ಹೋಗಿ ಅವನನ್ನು ಮುಟ್ಟುತ್ತಾಳೆ. ನೀ ರಾಮನೇ ಮಹಾಪುರುಷ ಎಂದು ಪ್ರಶ್ನಿಸುತ್ತಾಳೆ. ಹತ್ತಿರ ಹೋಗಿ ಅವನ ಪಾದಗಳಿಗೆ ನಮಸ್ಕರಿಸುತ್ತಾಳೆ. ಅವನ ಕೈ ಹಿಡಿದು ಕರೆದುಕೊಂಡು ಬರುತ್ತಾಳೆ. ಅಯ್ಯೋ, ಇಂದು ನೀ ಸಿದ್ಧಯೇ ಆಗಿಲ್ಲ, ಇನ್ನೆಷ್ಟು ಚಂದ ಎಂದು ಬೆಸೆಸುತ್ತಾಳೆ. ಈ ರಾಮ ಲಕ್ಷ್ಮಣನನ್ನು
ಆಸನದ ಮೇಲೆ ಕೂರಿಸಿ ಸುವಾಸನೆಯುಳ್ಳ ಹೂಮಾಲೆಯನ್ನು ಅವರ ಕೊರಳಿಗೆ ಹಾಕಿ ಸಂಭ್ರಮಿಸುತ್ತಾಳೆ. ರುಚಿಯಾದ ಹಣ್ಣುಗಳನ್ನು ತಿನ್ನಲು ನೀಡುತ್ತಾಳೆ. ತನ್ನ ಸಂತಸವನ್ನು ಪಡಿಸಲು ಇಂದು ನನ್ನ ಪರಮ ಸುಖಿ ಆಸೆಯೆಲ್ಲ ತೀರೆ ಹಂಗಿರುವೇನು. ನೌಕೆ ಕಡಲ ತೀರವನ್ನು ತಲುಪಿದ ಹಾಗೆ ಹಂಬಲವು ಈಡೇರಿ ಆಗಿದ್ದೇನೆ. ನಿಮ್ಮನ್ನು ನೋಡಿ ನನ್ನನ್ನು ಮನವು ಸಂತಸದಿಂದ ತುಂಬಿದೆ. ನಿಮ್ಮನ್ನು ಸತ್ಕರಿಸಿ ನಾನು ಸುಖಿ. ನನಗೆ ಇಂದು ನಾಳೆ ಏನೂ ಇಲ್ಲ. ನಿಮ್ಮ ದರ್ಶನದಿಂದ ಉಂಟಾಗಿರುವ ನಲಿಯು ಚಿರವಾದುದೆಂದು ಸಂಭ್ರಮದಿಂದ ಹಾಡಿ ನರ್ತಿಸುತ್ತಾಳೆ. ಹೀಗೆ ಶಬರಿ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವ್ಯಕ್ತಗೊಂಡಿದೆ. ಇದು ಅಥವಾ ಪ್ರಶ್ನದ ಉತ್ತರ. ಪ್ರಶ್ನೆ 42. ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. 42ನೇದು ಉತ್ತರ. ಧರ್ಮ ಪಕ್ಷಪಾತಿಯು ಕಪಟ ನಾಟಕ ಸೂತ್ರಧಾರಿಯೂ ಆದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿ ಹೋಗಿ ಆತನನ್ನು ಯುದ್ಧದಿಂದ ವಿಮುಖವಾಗುವಂತೆ ಮಾಡುತ್ತಾನೆ. ಕೃಷ್ಣ ಸಂಧಾನ ವಿಫಲವಾದಾಗ ಕರ್ಣನನ್ನು ರಥದಲ್ಲಿ ಕೂರಿಸಿಕೊಂಡು ಜನ್ಮರಹಸ್ಯವನ್ನು ತಿಳಿಸಿ ಕರ್ಣನಿಗೆ ಹಲವು ಆಸೆ ಆಮಿಷಗಳನ್ನು ಒಡ್ಡುತ್ತಾನೆ. ನಿಮಗೂ ಯಾದವರು ಕೌರವರಿಗೂ ಭೇದವಿಲ್ಲ. ನೀನು ನಿಜವಾದ ಈ ಭೂಮಿಗೆ ಒಡೆಯನಾಗಬೇಕು. ಆದರೆ ನಿನಗೆ ಇದರ ಅರಿವಿಲ್ಲ ಎಂದು ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನು ಬಿತ್ತಿದನು. ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ನೀನು, ನಿನ್ನ ನಂತರ ಧರ್ಮರಾಯ, 3ನೇಂತ ಕಲಿ ಭೀಮ, ಅರ್ಜುನ 4ನೇಯನಾಗಿ ಜನಿಸಿದನು. ಬಳಿಕ 5ನೆಯ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲು ಸಹದೇವರು ಜನಿಸಿದರು. ನಿನ್ನನ್ನು ಹಸ್ತಿನಾಪುರ ರಾಜ್ಯರಾಗಿ ಮಾಡುವನು. ಪಾಂಡವ ಗೌರವರ ರಾಜರನ್ನು ನಿನ್ನನ್ನು ಒಲೈಸುವವರು ನಿನಗೆ 2 ವಂಶದವರು ಮರು ಮಾತನಾಡದೆ ಸೇವೆಯನ್ನು ಮಾಡುವರು. ಅದನ್ನು ಬಿಟ್ಟು ನೀನು ದುರ್ಯೋಧನನ್ನು ಬಯಂಜಲಿಗೆ ಕೈ ಎಡ್ಡುವುದು ಸರಿಯೇ? ನಿನ್ನ ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು, ಎದುರಿಗೆ ಮಾಗಧ ಯಾದವಾದಿಗಳು ಇರುತ್ತಾರೆ. ಇವರ ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಶೋಭಿಸುವ ವಿಶೇಷ ಶುಭವನ್ನು ತೊರೆದು ದುರ್ಯೋಧನವನ್ನು ಕರೆದಾಗ ಒಡೆಯ ಅಪ್ಪಣೆ ಎನ್ನಲ್ಲೂ ನಿನಗೆ ಕಷ್ಟವಾಗುವುದಿಲ್ಲವೇ ಎನ್ನುತ್ತಾನೆ. ಧರ್ಮ ರಕ್ಷಣೆ ಮುಂದಾದ ಕೃಷ್ಣನು ಧರ್ಮ ಪಾಂಡವರ ಪರ ದುರ್ಯದಿಂದ ಪಾಂಡವರಿಗೆ ಯಾವುದೇ ಅಪಾಯವಾಗಬಾರದೆಂದು ನಿರ್ಧರಿಸಿ ಕರ್ಣನಿಗೆ ಆತನ ಜನ್ಮರಹಸ್ಯ ತಿಳಿಸುತ್ತಾನೆ. ಹೀಗೆ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಹಲವು ಆಮಿಷಗಳನ್ನು ಒಡ್ಡುತ್ತಾನೆ. ಪ್ರಶ್ನೆ 42 ಅಥವಾ ಪ್ರಶ್ನೆ. ಕೃಷ್ಣನಿಂದ ಜನ್ಮರಹಸ್ಯವನ್ನು ಕೇಳಿ ಪಾಂಡವರಿಗೆ ಅಪಾಯವಾಗದಂತೆ ನಿರ್ಧಾರ ಕೈಗೊಳ್ಳುವ ಕರ್ಣನ ಮನಸ್ಥಿತಿಯನ್ನು ಕುರಿತು ಬರೆಯಿರಿ. ಅಥವಾ ಪ್ರಶ್ನೆಗೆ ಉತ್ತರ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ದುರ್ಯೋಧನ ನಿರಾಕರಿಸುತ್ತಾನೆ. ಸಂಧಾನ ಮೂಲಕ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನವನ್ನು ಧರ್ಮರಾಯನು ಕೃಷ್ಣನ ಮೂಲಕ ಪ್ರಯತ್ನಿಸುತ್ತಾನೆ. ದುರ್ಯೋಧನ ಹಠದಿಂದ ಸಂಧಾನ ತಿರಸ್ಕೃತವಾದ ಯುದ್ಧ ಅನಿವಾರ್ಯವಾಗುತ್ತದೆ. ಧರ್ಮ ಪ್ರತಿಷ್ಠಾಪನೆಗೆ ಕೃಷ್ಣನು ಶತ್ರುಗಳ ಬಲವನ್ನು ಕುಗ್ಗಿಸುವ ಭೇದ ತಂತ್ರವನ್ನು ಪ್ರಯೋಗಿಸಲು ಆರಂಭಿಸುತ್ತಾನೆ. ಆ ಮೂಲಕ ಕರ್ಣನು ತನ್ನ ರಥದಲ್ಲಿ ಕೂರಿಸಿಕೊಂಡು ಅವನ ಜನ್ಮ ವೃತ್ತಾಂತವನ್ನು ಹೇಳುತ್ತಾನೆ. ಅಲ್ಲದೆ ಪಾಂಡವರಲ್ಲಿ ಹಿರಿಯನಾದವರಿಂದ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿಯಾಗುವ ಎಂಬ ಆಮಿಷವನ್ನು ಒಡ್ಡುತ್ತಾನೆ. ಕೃಷ್ಣನು ಮಾತುಗಳನ್ನು ಸಮಾಧಾನದಿಂದ ಕೇಳಿದ ಕರ್ಣನು ತನ್ನ ಜನ್ಮ ವೃತ್ತಾಂತವನ್ನು ತಿಳಿದು ಕುರುಪತಿಯಾದ ದುರ್ಯೋಧನಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ನೊಂದುಕೊಳ್ಳುತ್ತಾನೆ. ಕೃಷ್ಣನ ಆಮಿಷದಿಂದ ಕರ್ಣನ ಕೊರಳಿನ ರಕ್ತನಾಳಗಳು ಹಿಗ್ಗಿದವು. ಕಂಬನಿಯ ರಭಸದಿಂದ ಮುನ್ನುಗ್ಗಿಯು ಬಂದು ಬಹಳ ನೊಂದನು. ಹರಿಯ ಹಗೆತನ ಹೊಗೆ ಕಾಣಿಸಿಕೊಳ್ಳದೆ ಸುಡದೆ ಬಿಡುವುದಿಲ್ಲ. ತನ್ನ ಜನ್ಮ ರಹಸ್ಯ ತಿಳಿಸಿ ಕೊಂದನು. ಹೆಚ್ಚಿಗೆ ಹೇಳಲು ಏನೂ ಇಲ್ಲ ಎಂದು ಮೌನಿಯಾದನು. ಮಾತನಾಡದೆ ಮೌನಿಯಾಗಿದ್ದ ಕರ್ಣನನ್ನು ಕುರಿತು ತನ್ನ ಮನಸ್ಸಿನಲ್ಲಾದ ತಲ್ಲಣಗಳನ್ನು ಚಿಂತಿಸಬೇಡ. ನಿನ್ನ
ಅಪದೆಸೆಯನ್ನು ನಾನು ಬಯಸುವುದಿಲ್ಲ, ಆದರೆ ಮೊಳುತನ ಮಾಡಬೇಡ ಎಂದು ಕೃಷ್ಣ ಹೇಳಿದಾಗ ಸಿಟ್ಟಿಗೆದ್ದ ಕರ್ಣ, ಮರಳು ಮಾಧವ್, ಈ ಭೂಮಿಯ ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವುದಿಲ್ಲ. ಕೌರವರು ಮತ್ತು ಪಾಂಡವರು ಸೇವಕರಾಗುವುದು ನನಗೆ ಇಷ್ಟವಿಲ್ಲ. ನನ್ನನ್ನು ಸಾಕಿ ಸಲುಕಿದ ದೊರೆ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡಿದು ಅರ್ಪಿಸಬೇಕೆಂಬ ಉತ್ಸಾಹದಲ್ಲಿ, ಆದರೆ ನೀನು ಜನ್ಮರಹಸ್ಯವನ್ನು ಹೇಳಿ ದುರ್ಯೋಧನನ್ನು ಕೊಂದು ಬಿಟ್ಟೆ ಎಂದು ತನ್ನ ಮನಸ್ಸಿನಾದ ನೋವನ್ನು ಕೃಷ್ಣನ ಬಳಿ ಹೇಳಿಕೊಳ್ಳುತ್ತಾನೆ. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣ, ಇನ್ನೊಂದು ಕಡೆ ಪ್ರಲೋಭನೆಗೆ ಒಳಗಾದ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುತ್ತಾನೆ. ಕರುಣೆ, ಉದಾತ್ತ, ದಾನ, ಶೌರ್ಯಕ್ಕೆ ಹೆಸರಾಗಿದ್ದ ಕರ್ಣನ ವ್ಯಕ್ತಿತ್ವದ ಹಿರಿಮೆ ವ್ಯಕ್ತವಾಗಿದೆ. ಗದ್ಯಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸುವುದು. ಪ್ರಶ್ನೆ 43. ಭಾರತೀಯ ಸಂಗೀತ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಞಿಯಾಗಿ ಮಹಾನ್ ಪ್ರಖ್ಯಾತಿ ಗಳಿಸಿದವರು ಎಂ.ಎಸ್. ಸುಬ್ಬಲಕ್ಷ್ಮಿ ರಾಜ್ಯಸಭಾ ಸದಸ್ಯರಾಗಿ ಎಂದು ಭಾರತ ತನ್ನ ಸರ್ಕಾರದಿಂದ ಕೋರಿಕೆ ಬಂದಾಗ, ನನಗೆ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ತಿಳುವಳಿಕೆ, ಜ್ಞಾನ, ವಿದ್ವತ್ವ ಇದೆ ಎಂದು ಭಾವಿಸಿದ್ದೇನೆ. ನನಗಿಂತ ಓದಿದವರು, ಅನುಭವವುಳ್ಳವರು ಆ ಸ್ಥಳದಲ್ಲಿದ್ದರೆ ಅವರಿಂದ ನಮ್ಮ ದೇಶದ ಜನರಿಗೆ ಉತ್ತಮ ಸೇವೆ ದೊರಕಬಹುದು. ಜನರ ಮನಸ್ಸಿನಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಅವರ ಪ್ರೀತಿ ದೊರಕಿದೆ. ಈ ಪ್ರೀತಿ ಮತ್ತು ಗೌರವಗಳಿಗಿಂತ ರಾಜ್ಯಸಭೆ ಸ್ಥಾನ ಹೆಚ್ಚಿನದಲ್ಲ ಎಂದು ಭಾರತ ಸರ್ಕಾರಕ್ಕೆ ಪತ್ರ ಬರೆದು ಸುಲಭವಾಗಿ ತಿರಸ್ಕರಿಸಿದ ಅಪರೂಪದ ವ್ಯಕ್ತಿ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಮಹಿಳೆ ಶ್ರೀಮತಿ ಎಂ.ಎಸ್. ಸುಬ್ಬಲಕ್ಷ್ಮಿ ಸದಾಶಿವಂ. ಎಂ.ಎಸ್. ಸುಬ್ಬಲಕ್ಷ್ಮಿ ಅವರು ಕ್ರಿಸ್ತಕ ಪೂರ್ವ 1916 ಸೆಪ್ಟೆಂಬರ್ 16ರಂದು ತಮಿಳುನಾಡಿನ ಮಧುರೈ ನಗರದಲ್ಲಿ ಜನಿಸಿದರು. ತಂದೆ ಸಂಗೀತ ಪ್ರೇಮಿಯಾಗಿದ್ದ ಸುಬ್ರಹ್ಮಣ್ಯ ಅಯ್ಯರ್, ತಾಯಿ ಪ್ರಖ್ಯಾತ ವೀಣಾವಾದಕಿ ಷಣ್ಮುಖಿ ಒಡಿತ. ಸುಬ್ಬಲಕ್ಷ್ಮಿಯವರು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಶಿಕ್ಷಕಿಯೊಬ್ಬರು ಆಕೆಯನ್ನು ಹೊಡೆದರು. ಸೂಕ್ಷ್ಮ ಪ್ರಕೃತಿಯ ಹುಡುಗಿ ಪ್ರಜ್ಞೆ ತಪ್ಪಿದಳು. ಬೇಗನೆ ಪ್ರಜ್ಞೆ ಬಂತು, ಆದರೆ ಕೆಮ್ಮು ಬರಲು ಪ್ರಾರಂಭವಾಯಿತು. ನಂತರ ಪಡೆದ ಚಿಕಿತ್ಸೆಯಿಂದ ಗುಣವಾದಳು. ಇದನ್ನು ಗಂಭೀರವಾಗಿ ಭಾವಿಸಿದ ತಾಯಿ ಷಣ್ಮುಖ ಒಡೆಯುವರು ತಮ್ಮ ಮಗಳಾದ ಸುಬ್ಬಲಕ್ಷ್ಮಿಯವರ ಶಾಲಾ ಶಿಕ್ಷಣವನ್ನು ಅಲ್ಲಿಗೆ ಮೊಟಕುಗೊಳಿಸಿದರು. ಸುಬ್ಬಲಕ್ಷ್ಮಿಯವರಿಗೆ ಸಂಗೀತದಲ್ಲಿ ತಮ್ಮ ತಾಯಿಯ ಪ್ರಥಮ ಗುರು, ತಾಯಿಯ ರೂಢಿಯಲ್ಲಿರುವ ಸಂಗೀತ ಅಭ್ಯಾಸವನ್ನು ವಿವರಿಸಿದಳು. ಸುಬ್ಬಲಕ್ಷ್ಮಿ ಮತ್ತು ಆಕೆಯ ತಂಗಿಯಾದ ಒಡಿವಾಂಬಾಳ ಮುಂದಿನದನ್ನು ಕೇಳಿ ತಾವೇ ಅಭ್ಯಾಸ ಮಾಡುತ್ತಿದ್ದರು. ಹಾಡುಗಾರಿಕೆ ಹೇಳಿ ಮಾಡಿಸಿದಂತಿದೆ. ಮಧುರ ಕಂಠವಿರುವ ಸುಬ್ಬಲಕ್ಷ್ಮಿ ಯಾವುದನ್ನೇ ಹಾಡಿದರೂ ಎಂಥವರು ತಲೆ ತೂಗುವಂತಿರುತ್ತಿತ್ತು. ಮಗಳಲ್ಲಿ ಕಂಡುಬರುತ್ತಿದ್ದ ಸಂಗೀತದ ಬಗೆಗಿನ ಆಸಕ್ತಿ ಹಾಗೂ ಶ್ರದ್ಧೆಯನ್ನು ಕಂಡು ಬಹಳವಾಗಿ ಸಂತೋಷ ಪಡುತ್ತಿದ್ದ ತಾಯಿ ಆಕೆಯ ಸಂಗೀತದಲ್ಲಿ ವಿಶೇಷ ಶಿಕ್ಷಣವನ್ನು ನೀಡಲು ಮುಂದಾದರು. ಪ್ರಶ್ನೆ: ಸುಬ್ಬಲಕ್ಷ್ಮಿ ಅವರು ಶಾಲೆಯಲ್ಲಿ ಬಿಡಲು ಕಾರಣವೇನು? ಉತ್ತರ: ಸುಬ್ಬಲಕ್ಷ್ಮಿ ಅವರು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಶಿಕ್ಷಕಿಯೊಬ್ಬಳು ಆಕೆಯನ್ನು ಹೊಡೆದರು. ಸೂಕ್ಷ್ಮ ಪ್ರಕೃತಿ ಹುಡುಗಿ ಈ ಪ್ರಜ್ಞೆ ತಪ್ಪಿದಳು. ಬೇಗನೆ ಪ್ರಜ್ಞೆ ಬಂತು, ಆದರೆ ತಮ್ಮ ಕೆಮ್ಮು ಬರಲು ಪ್ರಾರಂಭವಾಯಿತು. ನಂತರ ಪಡೆದ ಚಿಕಿತ್ಸೆಯಿಂದ ಗುಣವಾದಳು. ಇದನ್ನು ಗಂಭೀರವಾಗಿ ಭಾವಿಸಿದ ತಾಯಿ ಸುಬ್ಬಲಕ್ಷ್ಮಿಯವರು ಶಾಲೆಯಿಂದ ಬಿಡಿಸಿದರು. ರಾಜ್ಯಸಭಾ ಸದಸ್ಯರಾಗಿ ಎಂಬ ಕೋರಿಕೆ ಬಂದಾಗ ಸುಬ್ಬಲಕ್ಷ್ಮಿ ಅವರು ಪ್ರತಿಕ್ರಿಯೆಯನ್ನು ತಿಳಿಸಿ. ಉತ್ತರ: ರಾಜ್ಯಸಭಾ ಸದಸ್ಯರಾಗಬೇಕೆಂಬ ಕೋರಿಕೆ ಬಂದಾಗ ಸುಬ್ಬಲಕ್ಷ್ಮಿಯವರು, ನನಗೆ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ತಿಳುವಳಿಕೆ, ಜ್ಞಾನ, ವಿದ್ವತ್ವ ಇದೆ ಎಂದು ಭಾವಿಸಿದ್ದೇನೆ. ನನಗಿಂತ ಓದಿದವರು, ಅನುಭವವುಳ್ಳವರು ಆ ಸ್ಥಳದಲ್ಲಿದ್ದರೆ ಅವರಿಂದ ನಮ್ಮ ದೇಶದ ಜನರಿಗೆ ಉತ್ತಮ ಸೇವೆ
ದೊರಕಬಹುದು. ಜನರ ಮನಸ್ಸಿನಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಅವರ ಪ್ರೀತಿ ದೊರಕಿದೆ. ಈ ಪ್ರೀತಿ ಮತ್ತು ಗೌರವಗಳಿಂದ ರಾಜ್ಯಸಭೆಯ ಸ್ಥಾನ ಹೆಚ್ಚಿದನ್ನಲ್ಲ ಎಂದು ಭಾರತ ಸರ್ಕಾರಕ್ಕೆ ಪತ್ರ ಬರೆದವರು ಮೂಲಕ ಪ್ರತಿಕ್ರಿಯಿಸಿದರು. ಪ್ರಶ್ನೆ 44. ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ನೇಹಾ ಎಂದು ಭಾವಿಸಿಕೊಂಡು ಜಿಲ್ಲೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ. ಅಥವಾ ನಿಮ್ಮನ್ನು ಶಿವಮೊಗ್ಗ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ದಿಗಂತ್ ಎಂಬ ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿ ಗ್ರಂಥ ಸಪ್ತಾಹ ಕಾರ್ಯವನ್ನು ಕುರಿತು ಬಳ್ಳಾರಿಯಲ್ಲಿ ವಾಸವಿರುವ ಶ್ರೀನಿವಾಸ್ ಎಂಬ ಹೆಸರಿನಲ್ಲಿ ತಂದೆಗೆ ಪತ್ರ ಬರೆಯಿರಿ. ಪತ್ರವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳಲಾಗಿದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.